ಜೈಲಿನಲ್ಲಿರುವ ಹೆಚ್ಚು ಕಳ್ಳರು ಯಾರು? ಯಾವ ಧರ್ಮಕ್ಕೆ ಸೇರಿದ್ರು? ಒಂದು ಸ್ವಲ್ಪ ಯಾವಾಗಲಾದರೂ ತೆಗೆದು ನೋಡಿ. ಅತ್ಯಂತ ಹೆಚ್ಚು ಪಿಕ್ ಪಾಕೆಟರ್ಸ್ ಯಾರು? ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಈವ್ ಟೀಸಿಂಗ್, ಹೆಣ್ಮಕ್ಕಳಿಗೆ ಈವ್ ಟೀಸಿಂಗ್ ಮಾಡುವಂಥ ಜಾಸ್ತಿ ಜನ ಗುರುತಿಸಿದರೆ ಯಾವ ಧರ್ಮದಿಂದ ಸಿಗ್ತಾರೆ? ಯಾವ ಜನ ರಸ್ತೆಯಲ್ಲಿ ಏನು ಮೊಳೆಗಳನ್ನು ಹಾಕಿ ಗಾಡಿ ಪಂಚರ್ ಆಗಲಿ ಅಂತ ಕಾಯ್ತಿರ್ತಾರೆ? ಯಾರು? ನಾನು ಯಾವುದೇ ಧರ್ಮದ ಹೇಳ್ತಿಲ್ಲ, ನಿಮ್ಮ ತಲೆಯಲ್ಲಿ ಯಾವುದೋ ಬರ್ತಿದೆ ಅಂತ ನಂಗೆ ಗೊತ್ತಿದೆ. ಇವರೆಲ್ಲರೂ ಒಂದೇ ಆಗಿದ್ದಾರೆ. ಹಾಗಂತ ನಾವು ಯಾವತ್ತಾದರೂ ಕಳ್ಳತನವನ್ನು ಇಸ್ಲಾಂ ಹೇಳ್ಕೊಟ್ಟಿದೆ ಅಂತ ಹೇಳಿದೀವ? ಈವ್ ಟೀಸಿಂಗನ್ನು ಇಸ್ಲಾಂ ಹೇಳ್ಕೊಟ್ಟಿದೆ ಅಂತ ಹೇಳಿದೀವ? ನೆವರ್. ಅದು ಮುಸಲ್ಮಾನರು ಅಂತಲ್ಲ, ಅವ್ರ ಮನಸ್ಸಿನೊಳಗಿರುವಂಥ ಕೆಡಕುತನ ಮಾಡ್ತಾ ಇರೋದು. ಆದರೆ ಟೆರರಿಸಮ್ ಅನ್ನೋ ವಿಚಾರ ಇದೆಯಲ್ಲ, ಇದು ಬೇರೆನೇ. ಟೆರರಿಸಮ್ ಹೆಂಗಾಗುತ್ತೆ ಗೊತ್ತಾ? ಅವನು ತನ್ನನ್ನು ತಾನು ಆತ್ಮಾಹುತಿ ಮಾಡಿಕೊಂಡು ಬೇರೆಯವರನ್ನ ಕೊಲ್ತಾನೆ, ಬೇರೆಯವರನ್ನ ನಾಶ ಮಾಡ್ತಾನೆ. ಆ ನಾಶ ಮಾಡುವ ಪ್ರಕ್ರಿಯೆಗೆ ಆ ಧೈರ್ಯವನ್ನ ಮತ್ತು ಅದಕ್ಕೊಂದು ಬೇಕಾಗಿರುವ ಸೈದ್ಧಾಂತಿಕ ಹಿನ್ನೆಲೆಯನ್ನ ಯಾರೋ ಕೊಡ್ತಾರಲ್ಲ, ಅದು 100% ಯಾವುದೋ ಒಂದು ಮತೀಯ ಚಿಂತನೆಗಳಿಂದ ಬರುವಂಥದ್ದು.